ಫ್ರೆಂಡ್ಸ್ ಎಲ್ಲರಿಗೂ ಅಭಿಷೇಕ್ ನಾನು ಮಾಡುವ ನಮಸ್ಕಾರ. ಹೇಳ್ಬೇಕಂದ್ರೆ ಇವತ್ತು ಮೇ 13 ಬುಧವಾರ. ಬಹಳ ಆಘಾತಕಾರಿಯಾದ ಸುದ್ದಿ, ನಮ್ಮ ಕನ್ನಡ ಕಿರುತೆರೆನೇ ನಡುಗುವಂಥ ಸುದ್ದಿ. ಯಾಕೆಂದರೆ ಸುಮಾರು 20-30 ಸಿನಿಮಾದಲ್ಲಿ ನಟಿಸಿರೋ, 4-5 ಧಾರಾವಾಹಿ ಡೈರೆಕ್ಷನ್ ಮಾಡಿರೋ ದಿಲೀಪ್ ರಾಜ್. ನೀವೇನು ನೋಡ್ತಿದ್ದೀರಾ, ದಿಲೀಪ್ ರಾಜ್ ಅವರು ನೀವು ನೋಡಿರ್ತೀರಾ ಸುಮಾರು ಕಡೆ ಸೈಡ್ ಕ್ಯಾರೆಕ್ಟರ್. ನಿಮ್ಗೆ ಅನ್ಸೋದಿಲ್ಲ 20-30 ಮೂವೀಸ್ ಮಾಡಿದ್ದಾರೆ ಅಂತ. ಯಾಕೆ ಅಂತಂದರೆ ಎಲ್ಲ ಮೂವೀಸಲ್ಲೂ ಸೈಡ್ ಕ್ಯಾರೆಕ್ಟರೇ ಮಾಡಿರೋದು. ನೀವು ಜಾಸ್ತಿ ನೋಡೋದಾದರೆ ಮಿಲನದಲ್ಲಿ ಹೇಮಂತ್ ಅನ್ನೋ ಕ್ಯಾರೆಕ್ಟರ್ ಆಗಿರ್ಬೋದು, ಅಂಬಿ ನಿಂಗೆ ವಯಸ್ಸಾಯಿತು ಅನ್ನೋ ಸಿನಿಮಾದಲ್ಲಿ ಅಂಬಿ ಅವರ ಮಗನಾಗಿ ಮಾಡಿರೋ ಕ್ಯಾರೆಕ್ಟರ್ ಆಗಿರೋದು. ಸುಮಾರು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿ ಬಂದಿರೋ ಜನರು ಹೆಚ್ಚಾಗಿ ಗೊತ್ತಿರೋದು ಹಿಟ್ಲರ್ ಕಲ್ಯಾಣ. ಈ ಹಿಟ್ಲರ್ ಕಲ್ಯಾಣದಲ್ಲಿ ಅವರು ಜಾಸ್ತಿ ಏಜ್ ಆಗಿರೋ ಅಭಿ ಜೈರಾಮ್ ಅಂತ, ಅಂದರೆ ಎಷ್ಟು ಪರ್ಫೆಕ್ಷನಿಂದ ಹಿಟ್ಲರ್ ಟೈಪಲ್ಲಿ ಇರೋದು ಅನ್ನೋ ಒಂದು ಪರ್ಸೆಪ್ಷನಿಂದ ಇವರು ಒಂದು ಧಾರಾವಾಹಿನ ಮಾಡಿದ್ರು. ಅದಕ್ಕಿಂತ ಮುಂಚೆ ಪಾರು ಧಾರಾವಾಹಿ ಡೈರೆಕ್ಷನ್ ಮಾಡಿದರು. ಅದಾದಮೇಲೆ ಈಗ ಬರ್ತಿರೋ ಬ್ರಹ್ಮಗಂಟು, ಝೀ ಕನ್ನಡದಲ್ಲಿ ಬರ್ತಿರೋ ಬ್ರಹ್ಮಗಂಟು ಸೀರಿಯಲಿಗೆ ಕೂಡ ಇವ್ರು ಡೈರೆಕ್ಷನ್ ಮಾಡಿದ್ದಾರೆ. ಅಷ್ಟು ಅವ್ರು ಸಾಯೋದಕ್ಕೆ ಏನು ಕಾರಣ ಇರ್ಬೋದು? ಯಾಕೆ ಅಂತಂದರೆ ಅವರು ಇಷ್ಟು ಫಿಟ್ಟಾಗಿದ್ದು ಆ್ಯಕ್ಚುಲಿ ಇವಾಗ ಅವರಿಗೆ 47 ಇಯರ್ಸ್ ಆಗ್ತಾ ಬಂತು. ಇವತ್ತು ಈ ಬುಧವಾರ ಮೇ 13, 2026 ಸಾಯೋಕ್ಕೆ ಕಾರಣವೇ ಹಾರ್ಟ್ ಅಟ್ಯಾಕ್. ಈ ಏನು ನಮ್ಮ ಹಾರ್ಟ್ ಇದೆ, ಇದು ಇತ್ತೀಚೆಗೆ ಹೆಚ್ಚು ನಾವು ಇಂಡಿಯಾದಲ್ಲಿ ಸುಮಾರು ಜನ ನೋಡ್ತಿದ್ದೀವಿ. ಸುಮಾರು ಕಡೆಯಿಂದನೂ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಿದ್ದಾರೆ. ಅದರಲ್ಲಿ ನಮ್ಮ ಕರ್ನಾಟಕದ ಕಿರುತೆರೆ ಆಸ್ತಿಯಾದ ದಿಲೀಪ್ ರಾಜ್ ಕೂಡ ಒಬ್ಬರು. ಇವತ್ತು ಅವರು ವಿಧಿವಶರಾಗಿ ದೈವಾಧೀನರಾಗ್ಬಿಟ್ಟಿದ್ದಾರೆ ಆಲ್ರೆಡಿ. ಸುಮಾರು ಜನ ಕಲಾವಿದರು ಬಂದು ಅವರು ತಮ್ಗೆ ಅನಿಸಿದ್ದನ್ನೆಲ್ಲ ಹೇಳ್ತಿದ್ದಾರೆ. ಗಣೇಶ್ ಅವರು ಬಂದು ಮಾತಾಡ್ತಿದ್ದಾರೆ. ನನ್ನ ಸಿನಿಮಾದ ನೆನಪುಗಳು ಹಾಗೂ ಅವ್ರ ಜೊತೆ ಗೆಳೆತನ ಬಾಂಧವ್ಯ ಎಲ್ಲನೂ ಬಿಚ್ಚಿಡ್ತಿದ್ದಾರೆ. ಹಾಗೂ ಇನ್ನೊಂದು ಕಡೆ ನೋಡಿದ್ರೆ ಈ ಬ್ರಹ್ಮಗಂಟು ಸೀರಿಯಲ್ ಮಾಡ್ತಿರೋ ಅಭಿನಯ ಅನ್ನೋ ತಾರೆ ಏನಿದ್ದಾರೆ, ಅವರು ಕೂಡ ಅವ್ರ ಜೊತೆ ಒಡನಾಟ ಏನೇನು ನಡೀತಿತ್ತು ಸೀರಿಯಲ್ ಟೈಮಲ್ಲಿ ಎಲ್ಲದನ್ನು ಕೂಡ ಬಿಚ್ಚಿಡ್ತಿದ್ರೆ. ಈ ನ್ಯೂಸ್ ಆ್ಯಂಕರ್ಗಳೆಲ್ಲ ಅವ್ರ ಸಾಧನೆ ಏನಿದೆ, ಎಷ್ಟು ಮೂವಿ ಅವ್ರು ಏನೇನು ಮಾಡಿದ್ದಾರೆ ಎಲ್ಲದನ್ನು ಕೂಡ ಪ್ರತಿಯೊಂದನ್ನು ಇವತ್ತು ಬಿಚ್ಚಿಡ್ತಿದ್ದಾರೆ. ಪ್ರತಿಯೊಂದು ನ್ಯೂಸ್ ಚಾನಲಲ್ಲೂ ಅವ್ರ ಸುದ್ದಿ ಬರ್ತಿದೆ ಅಂದರೆ ಅವ್ರ ಸಾಧನೆ ಎಷ್ಟು ಅಂತ ನಾವು ಕೂಡ ನೋಡ್ಬೋದು. ಯಾಕೆಂದರೆ ನಮ್ಮ ಕರ್ನಾಟಕದ ಆಸ್ತಿಯಾಗಿ ಇವತ್ತು ಅವರು ದೈವಾಧೀನರಾಗಿ ಅವರ ಕುಟುಂಬದವ್ರ ಕೈಲಿ ಅವ್ರಿಗೆ ತಡ್ಕೊಳಕ್ಕಾಗ್ತಿಲ್ಲ, ಅವರು ಸತ್ತೋಗಿದ್ದಾರೆ ಅಂತ. ಯಾಕೆ ಅಂತಂದರೆ ಅವರು ಹೇಳಿದ್ರಂತೆ, ನಾನು ಸಾಧಿಸ್ತೀನಿ, ದೊಡ್ಡ ಸಾಮ್ರಾಜ್ಯ ಕಟ್ತೀನಿ ಅಂತ. ಅವರ ಪತ್ನಿ ಆಗಿರೋರು ಅದೇ ಮಾತನ್ನ ಪದೇ ಪದೇ ಹೇಳಿ, ಬಾ ಸಾಮ್ರಾಜ್ಯ ಕಟ್ತೀನಿ ಅಂತಿದ್ದೆಲ್ಲ, ಬಾ ಬಾ ಅನ್ನೋದನ್ನು ಪದೇ ಪದೇ ಹೇಳಿ ಅವರ ಒಂದು ದುಃಖವನ್ನು ಹೊರಗಡೆ ತೋಡ್ಕೊತಿದ್ದಾರೆ. ಏನೇ ಆಗಲಿ ವೀಕ್ಷಕರೇ, ಈ ದಿಲೀಪ್ ರಾಜ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋಂಥ ಕಮೆಂಟ್ ಮಾಡಿ. ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.